ಸತತ 10 ವರ್ಷಗಳ ಕಾನೂನು ಹೋರಾಟಕ್ಕೆ ಆ ಕುಟುಂಬದ ಕಣ್ಣೀರಿಗೆ ಇವತ್ತೊಂದು ನ್ಯಾಯ ಸಿಕ್ಕಂತಾಗಿದೆ. ಅಂದರೆ ಇಂಥ ಪ್ರಕರಣಗಳಲ್ಲಿ ಈ ರೀತಿ ತೀರ್ಪುಗಳು ಬಂದಾಗ ನ್ಯಾಯಾಲಯದ ಮೇಲೆ ನಂಬಿಕೆ ಹೆಚ್ಚಾಗ್ತಾ ಹೋಗುತ್ತೆ. ಹೌದು. ಅಂದರೆ ಈಗ ಅವ್ರಿಗೆ ಇನ್ನೂ ಒಂದೆರಡು ಅವಕಾಶಗಳಿದ್ದಾವೆ. ಹೈಕೋರ್ಟ್ಗೆ ಹೋಗ್ಬೋದು, ಮೇಲ್ಮನವಿ ಸಲ್ಲಿಸ್ಬೋದು, ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು, ಮತ್ತು ಮೇಲ್ಮನವಿ ಹೈಕೋರ್ಟಲ್ಲೇನೋ ಹೆಚ್ಚು ಕಡಿಮೆ ಆಗ್ಬೋದು. ಆದರೆ ಇವತ್ತು ಏನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಏನು ಕೊಟ್ಟಿದೆ ತೀರ್ಪು, ನಾಳೆ ಶಿಕ್ಷೆ ಪ್ರಮಾಣ ಪ್ರಕಟ ಆಗುತ್ತೆ. 2 ವರ್ಷದ ಹೆಚ್ಚಿನ ಶಿಕ್ಷೆ ಆದಲ್ಲಿ ಹೆಚ್ಚಿನ ಶಿಕ್ಷೆ ಆಗುತ್ತೆ. ಕೊಲೆ ಪ್ರಕರಣ ಆಗಿರೋದ್ರಿಂದ ಹೆಚ್ಚಿನ ಶಿಕ್ಷೆನೇ ಒಳಗಾಗ್ತಾರೆ. ಅನರ್ಹತೆಯ ಪ್ರಶ್ನೆ ಬರುತ್ತೆ. ಶಾಸಕ ಸ್ಥಾನಕ್ಕೆ ಅವರನ್ನು ಅನರ್ಹನಾಗಿ ಮಾಡಲಾಗುತ್ತೆ. ಅದಾದ ನಂತರದಲ್ಲಿ ಎಷ್ಟು ಶಿಕ್ಷೆ ಪ್ರಮಾಣ ಆಗುತ್ತೋ, ಈಗ 2 ವರ್ಷ 3 ವರ್ಷ 4 ವರ್ಷ ಶಿಕ್ಷೆ ಆದರೆ ಶಿಕ್ಷೆ ಅನುಭವಿಸಿದ ನಂತರದ ದಿನಗಳಿಂದ 6 ವರ್ಷ ಮತ್ತೆ ಅವರು ಚುನಾವಣೆಗೆ ನಿಲ್ಲುವಂತಿಲ್ಲ. ಈ ರೀತಿ ತುಂಬ ದೊಡ್ಡ ಮಟ್ಟದ ಸೋಲಿದು ಇವರಿಗೆ. ವಿನಯ್ ಕುಲಕರ್ಣಿ ಅಂತವರಿಗೆ ಅಂದರೆ ಪ್ರಭಾವಿಗಳು ನಾವೇನು ಬೇಕಾದರೂ ಮಾಡ್ಬೋದು ಅನ್ನುವಂಥ ನಿಟ್ಟಲ್ಲಿ ಇವರು ಅವತ್ತು ಏನು ಸಾಕ್ಷಿ ನಾಶದ ಅಡಿಯಲ್ಲಿ ಇವರನ್ನು 15ನೇ ಆರೋಪಿ ಮಾಡಿರುವಂಥದ್ದು. CBI ಇವರನ್ನು ಸಾಕ್ಷಿ ನಾಶ ಮಾಡಿದ್ದಾರೆ ಅನ್ನುವಂಥ ನಿಟ್ಟಲ್ಲಿ 15ನೇ ಆರೋಪಿ ಮಾಡ್ಕೊಂಡು ಕೂತ್ಕೊಂಡಿತ್ತು. ಇವರು ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂಡಿದ್ರು ಅನ್ನುವಂಥ ನಿಟ್ಟಲ್ಲಿ ಸಾಕ್ಷಿ ನಾಶಕ್ಕಾಗಿ. ಆ ನಿಟ್ಟಲ್ಲಿ ಇವರಿಗೆ ಇವತ್ತು ಮತ್ತೆ ಅಂದರೆ 2020 ಮತ್ತು 25ರಲ್ಲಿ 2 ಬಾರಿ ಹೋಗಿ ಬಂದಿದ್ದರು. ಈಗ ಮತ್ತೆ 3ನೇ ಬಾರಿಗೆ ಮುದ್ದೆ ಮುರಿಯಕ್ಕೆ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಪರಪ್ಪನ ಅಗ್ರಹಾರ ಯಾರಿಗೂ ಹೊರತಲ್ಲ ಅಂತ. ನೀವು ಹಣ ಇರಿ, ಅಧಿಕಾರ ಇರಿ, ಏನೇ ಇರಿ, ನಿಮ್ಮಲ್ಲಿಗೆ ನ್ಯಾಯದೇವತೆ ಕಂಡು ಬಿತ್ತು ಅಂತಂದರೆ, ನೀವು ಮಾಡಿರೋದು ಅನ್ಯಾಯ ಅಂತ ಸಾಬೀತಾಯಿತು ಅಂತಂದರೆ, ನಿಮ್ಗೆ ಯಾವುದೇ ಕಾರಣಕ್ಕೂ ಮುಲಾಜಿಲ್ಲದೆ ಈ ಸಂವಿಧಾನದ ಅಡಿಯಲ್ಲಿ ಶಿಕ್ಷೆ ಆಗೋದು ಖಾಯಂ ಅನ್ನೋದು ಮತ್ತೊಂದು ಬಾರಿ ನಮಗೆ ಪ್ರಮಾಣೀಕರಿಸ್ದಂಗೆ ಆಯ್ತಿದ್ದು. ಈ ಹಿಂದೆ ನಾವು ದರ್ಶನ್ ಪ್ರಕರಣ ನೋಡಿದ್ವಿ, ಪ್ರಜ್ವಲ್ ರೇವಣ್ಣ ಪ್ರಕರಣ, ದೊಡ್ಡ ದೊಡ್ಡ ಪ್ರಕರಣಗಳು, ಅಂದರೆ ಇಡೀ ದೇಶ ತಿರುಗು ನೋಡುವಂಥ ಪ್ರಕರಣಗಳಿವೆ. ಅದೇ ನಿಟ್ಟಲ್ಲಿ ವಿನಯ್ ಕುಲಕರ್ಣಿ ಒಬ್ಬ ಜಿಲ್ಲಾಧ್ಯಕ್ಷ, BJPಯ ಜಿಲ್ಲಾಧಿಕಾರಿ, ಜಿಲ್ಲಾ ಆಗಿದ್ರು ಅಂಥ ಒಂದು ವ್ಯಕ್ತಿಯನ್ನು ಹಾಡು ಹಗಲೇ ಒಂದು ಜಿಮ್ನಲ್ಲಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಲಾಗಿತ್ತು 2016ರಲ್ಲಿ. ವೈಯಕ್ತಿಕ ದ್ವೇಷ ಮತ್ತು ರಾಜಕೀಯ ದ್ವೇಷ ಎಲ್ಲ ಸೇರಿಕೊಂಡು ನಿಮಗೆ ಪ್ರಬಲ ಎದುರಾಳಿ ಒಬ್ಬ ನಿಂತ್ಕೊಳ್ತಾನೆ ಅನ್ನುವಂಥದ್ದನ್ನು, ಯಾಕಂದರೆ ಜೈಲಿಂದನೇ ಆತ ಜಿಲ್ಲಾ ಪಂಚಾಯತ್ ಗೆದ್ದು ಬಂದುಬಿಡ್ತಾನೆ. ಜಿಲ್ಲಾ ಪಂಚಾಯತ್ ಗೆದ್ದು ಇವರು ಹಿಂದೆ ಒಪ್ಪಂದಕ್ಕೆ ಅವನು ತಿರುಗಿ ಬೀಳ್ತಾರೆ. 1 ವರ್ಷದ ಒಪ್ಪಂದ ಆದರೂ ಕೂಡ ಅದಾದ ನಂತರದಲ್ಲಿ ಇದೇ ವಿನಯ್ ಕುಲಕರ್ಣಿ ಮಾತಿಗೆ ಬೆಲೆ ಕೊಡದೆ ಮುಂದುವರಿತಾ ಇರ್ತಾರೆ. ಮತ್ತೊಂದು ಸಾರಿ ಚುನಾವಣೆ ಬಂದಾಗ ಜಿಲ್ಲಾ ಪಂಚಾಯತ್ ಚುನಾವಣೆಯ ದಿನವೇ ಇವರನ್ನು PSI ಮೇಲೆ ಏನೋ ಒಂದು ಹಲ್ಲೆ ನಡೆಸಿದ್ರು ಅನ್ನೋ ಆರೋಪದಡಿ ಚುನಾವಣೆ ದಿನವೇ ಇವರನ್ನು ಯೋಗೇಶ್ ಗೌಡ, ಏನು ಮೃತ ಯೋಗೇಶ್ ಗೌಡನ ಬಂಧಿಸಿಡಲಾಗುತ್ತೆ. ಆದರೆ ಅದೇ ಒಂದು ದೊಡ್ಡ ಮಟ್ಟದ ಹೆಚ್ಚುಗಾರಿಕೆ ಅಂದುಕೊಂಡಿದ್ದ ವಿನಯ್ಗೆ ಭಾಳ ದೊಡ್ಡ ಆಘಾತಕಾರಿ ಅಂತಂದರೆ, ಜೈಲಲ್ಲಿದ್ದೇ ಯೋಗೇಶ್ ಗೌಡ ಗೆದ್ದು ಬರ್ತಾರೆ. ಹೌದು, ಯೋಗೇಶ್ ಗೌಡ ಇವತ್ತೇನು ಮೃತ ಯೋಗೇಶ್ ಗೌಡ ಶಾಸಕ. ಸರ್, ನಮ್ಮ ಜೊತೆ ಇದೇ ವಿಚಾರವಾಗಿ ಮಾತನಾಡೋದಕ್ಕೆ ಹೈಕೋರ್ಟ್ನ ವಕೀಲರಾಗಿರುವಂಥ ಪ್ರಕಾಶ್ ಶೆಟ್ಟಿ ಅವರು ಜಾಯ್ನ್ ಆಗ್ತಿದ್ದಾರೆ. ಸೊ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಸರ್, ನಮಸ್ಕಾರ. ನಮಸ್ಕಾರ ಸರ್. ಪ್ರಮುಖವಾಗಿ ಈ ಪ್ರಭಾವಿಗಳಂತ ಯಾರು ಗುರುತಿಸ್ಕೊಳ್ತಾರೆ ಅವರಿಗೆ ಕಾನೂನು ಮುಂದೆ ಎಲ್ಲರೂ ಕೂಡ ಒಂದೇ ಅನ್ನೋದು ಈ ಕೇಸ್ನಲ್ಲಿ ಆಗಿದೆ. ಸೊ ನಾಳೆ ಈಗ ಈ ಪ್ರಕರಣದಲ್ಲಿ ಎಷ್ಟು ಪ್ರಮಾಣದ ಶಿಕ್ಷೆ ಅನ್ನೋದು ಇರುತ್ತೆ. ಸೊ ಹಾಗಾಗಿ ಹೇಗೆ ಶಿಕ್ಷೆ ಆಗ್ಬೋದು, ಎಷ್ಟು ನಿರೀಕ್ಷೆ ಪಡ್ಬೋದು ಈಗ ಇರುವಂತ ಸೆಕ್ಷನ್ಸ್ ಗಳನ್ನ ಗಮನಿಸಿದ್ರೆ ಅಂತ? ನೋಡಿ, ಇದು ಮರ್ಡರ್ ಕೇಸ್ಗೆ ಲೈಫ್ ಇಂಪ್ರಿಸನ್ಮೆಂಟ್ ಕೊಡಬಹುದು, ಅಥವಾ ಅಂದ್ರೆ ಅವರು ಇರುವಲ್ಲಿವರೆಗೂ ಜೈಲ್ವಾಸ, ಅಥವಾ ಕ್ಯಾಪಿಟಲ್ ಇಂಪ್ರಿಸನ್ಮೆಂಟ್ ಅವರಿಗೆ ಹ್ಯಾಂಗ್, ಈ ಆರ್ಡರ್ ಕೂಡ ಮಾಡ್ಬೋದು. ಇದೆರಡು ಅದೆಲ್ಲದ್ರೂ ಈ ಯಾರು ಜಡ್ಜ್ಮೆಂಟ್ ಮಾಡಿದ್ದಾರೆ ಅವರ ಡಿಸ್ಕ್ರಿಷನ್. ಅವರು ಯಾವುದು ಅವರಿಗೆ ಅದನ್ನ ನೋಡಿಕೊಂಡು ಈ ಕೇಸಿಗೆ ಸಂಬಂಧಪಟ್ಟಂತೆ ಎವಿಡೆನ್ಸ್ನೆಲ್ಲ ಅವರು ತುಲನೆ ಮಾಡಿ ಅವರಿಗೆ ಯಾವ್ದು ಪನಿಷ್ಮೆಂಟ್ ಕೊಡ್ಬೋದು, ಅವರಿಗೆ ಕ್ಯಾಪಿಟಲ್ ಇಂಪ್ರಿಸನ್ಮೆಂಟ್ ಕೊಡ್ಬೋದಾ, ಅಥವಾ ಅವರಿಗೆ ಇರುವಲ್ಲಿವರೆಗೂ ಜೈಲು ಅನ್ನುವಂಥದ್ದಾಗಿ ಆರ್ಡರ್ ಮಾಡ್ಬೋದು. ಅದನ್ನ ನಾಳೆ ಅವರು ಅಲ್ಲಿ ಒಂದು ಹಿಯರ್ ಆನ್ ಸೆಂಟೆನ್ಸ್ ಅಂತ ಒಂದು ಸ್ಟೇಜ್ ಇದೆ. ಆಗ ಇವರ ವಕೀಲರುಗಳು ಅದನ್ನ ಅವರಿಗೆ ಯಾವ ಪನಿಷ್ಮೆಂಟ್ ಕೊಡಬಹುದು, ಯಾಕೆ, ಯಾವ ರೀತಿ ಅದನ್ನ ಕನ್ಸಿಡರ್ ಮಾಡಬೇಕು ಅನ್ನುವಂಥದ್ ಬಗ್ಗೆ ಅದರಲ್ಲಿ ಒಂದು ಆರ್ಗ್ಯುಮೆಂಟ್ ಮಾಡಿ, ಆವಾಗ ಅವ್ರ ಆರ್ಗ್ಯುಮೆಂಟ್ ಅನ್ನ ಕೋರ್ಟ್ ಕನ್ವಿನ್ಸ್ ಆದರೆ ಅದ್ರ ಮೇಲೆ ಅವರು ಇಂಪ್ರಿಸನ್ಮೆಂಟ್ ನಾಳೆ ಹೇಳ್ತಾರೆ. ಓಕೆ, ಈಗ ನಮಸ್ತೆ, ನಾಗರಾಜ್ ಅರವಳೆ ಮಾತಾಡ್ತಾ ಇದ್ದೀನಿ.
ಈಗ ನಾಳೆ ಅವರ ಶಿಕ್ಷೆ ಪ್ರಮಾಣ ಪ್ರಕಟ ಆದ ನಂತರದಲ್ಲಿ ಅವರ ಮುಂದಿನ ನಡೆ ಏನಿರುತ್ತೆ ಅಂತ? ಶಿಕ್ಷೆ ಪ್ರಮಾಣ ಪ್ರಕಟ ಆದ ನಂತರ ಅವ್ರು ಇಲ್ಲಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ 7 ವರ್ಷಕ್ಕಿಂತ ಹೆಚ್ಚಿನ ಅವಧಿಗೆ ಪನಿಷ್ಮೆಂಟ್ ಆದಾಗ ಅವ್ರು ಏನ್ ಮಾಡ್ಬೇಕಾಗತ್ತೆ, ಅವರು ಹೈಕೋರ್ಟ್ಗೆ ಹೋಗಿ ಈ ಶಿಕ್ಷೆನ ಸ್ಟೇ ಮಾಡ್ಬೇಕು ಅನ್ನುವಂಥದ್ದು ಕೇಳ್ಬೇಕಾಗತ್ತೆ. ಹ್ಮ್ ಹ್ಮ್ ಅಲ್ಲಿವರೆಗೂ ಇವ್ರಿಗೆ ಯಾವ್ದೇ ಈ ಕೋರ್ಟ್ ನಲ್ಲಿ ಈಗ ಯಾವ ನಾಳೆ ಶಿಕ್ಷೆ ಪ್ರಮಾಣ ಪ್ರಕಟ ಮಾಡತ್ತೆ ಆ ಕೋರ್ಟಿಗೆ ಅವರ ಆರ್ಡರ್ನ ಅವ್ರಿಗೆ ಹೈಕೋರ್ಟ್ಗೆ ಹೋಗೋವರೆಗೂ ಅವರಿಗೆ ಸ್ಟೇ ಮಾಡುವಂತ ಅಧಿಕಾರ ಯಾವ್ದು ಇರೋದಿಲ್ಲ. ಹ್ಮ್ ಓಕೆ. ಈ ಕೋರ್ಟ್ ಫಂಕಸ್ ಅಫಿಷಿಯೋ ಅಂತ ಹೇಳ್ತೀವಿ. ಒಂದು ಸಲ ಅವರು ಜಡ್ಜ್ಮೆಂಟ್ ಮಾಡಿ ಆದ ಮೇಲೆ ಈ ಕೋರ್ಟ್ ನಲ್ಲಿ ಅವರಿಗೆ 7 ವರ್ಷಕ್ಕಿಂತ ಹೆಚ್ಚಿನ ಅವಧಿಗೆ ಶಿಕ್ಷೆಯ ಪ್ರಮಾಣ ಘೋಷಣೆ ಮಾಡದ ಮೇಲೆ ಈ ಕೋರ್ಟ್ ನಲ್ಲಿ ಅದನ್ನ ನೀವು ಹೈಕೋರ್ಟ್ ಇಂದ ಆರ್ಡರ್ ಸ್ಟೇ ಆರ್ಡರ್ ತರೋವರೆಗೂ ನಿಮ್ಗೆ ಬೇಲ್ ಮೇಲೆ ಬಿಡುವಂತದ್ದು ಈ ಕೋರ್ಟ್ ನಲ್ಲಿ ಅಧಿಕಾರ ಇಲ್ಲ. ಓಕೆ. ಈಗ ಮಾಫಿ ಸಾಕ್ಷಿಯಾಗಿ ಕಂಪ್ಲೀಟ್ಲಿ ಫಂಕಸ್ ಅಫಿಷಿಯೋ. ಮಾಫಿ ಸಾಕ್ಷಿಯಾಗಿ ಬಸವರಾಜ್ ಮುತ್ತಗಿನ ಏನು A1 ಆರೋಪಿಯನ್ನ ಇಡಲಾಗಿದೆ, ಇವರನ್ನ A15 ಮಾಡಲಾಗಿದೆ. A15 ಇವರು ಆರೋಪಿ ಸಾಕ್ಷ್ಯ ನಾಶ ಮಾಡಿದ್ದಾರೆ ಅನ್ನುವಂಥ ನಿಟ್ಟಲ್ಲಿ ಇವರನ್ನ ಆರೋಪಿತ ಸ್ಥಾನದಲ್ಲಿ ಇಡಲಾಗಿದೆ. ಆ A1ಗೂ A15ಗೂ ಶಿಕ್ಷೆ ಪ್ರಮಾಣದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗುತ್ತಾ? ಆಗಬಹುದು, ಆಗಬಾರ್ದು ಅನ್ನುವಂಥದ್ದು ಏನಿಲ್ಲ. ಓಕೆ. ಆದ್ರೆ ಒಂದು ನೀವು ನೋಡ್ಬೇಕಾದ್ರೆ ಅದು ನಾವು ಹೇಳ್ತೀವಿ ನಮ್ಮ ಲೀಗಲ್ ಟರ್ಮ್ಸ್ ಅಲ್ಲಿ ಸೇಲಿಂಗ್ ಆನ್ ದ ಸೇಮ್ ಬೋಟ್ ಅಂತ. ಒಂದು ಬೋಟ್ ನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಹಿಂದೆ ಕೂತವನು ಮುಂದೆ ಕೂತವನು ಅಂತ ಇಲ್ಲ. ಬೋಟ್ ಮುಳುಗಿದ್ರೆ ಎಲ್ರು ಹೋಗ್ತಾರೆ. ಆ ನೀರಿನ ಆಳ ಯಾವ ಕಡೆ ಜಾಸ್ತಿ ಇದೆ ಬೋಟ್ ಮುಳುಗುವಾಗ ಅನ್ನುವಂಥ ಗಮನಕ್ಕೆ ತಗೊಳ್ತಾರೆ. ಅಂತಂದ್ರೆ ಇವನು ಯಾವ ರೀತಿ ಸಾಕ್ಷ್ಯ ನಾಶ ಯಾವ ರೀತಿ ಮಾಡಿದಾನೆ, ಪನಿಷ್ಮೆಂಟ್ ಅವರಿಗೆ ಅದರಲ್ಲಿ A1 A2 ಮರ್ಡರ್ ಮಾಡಿದವ್ರು ಯಾರಿದ್ದಾರೆ ಅವ್ರಿಗೆ ಡೆತ್ ಕ್ಯಾಪಿಟಲ್ ಇಂಪ್ರಿಸನ್ಮೆಂಟ್ ಕೊಟ್ರೆ ಇವನಿಗೆ ಸಾದಾ ಶಿಕ್ಷೆನೂ ಕೂಡ ಕೊಡಬಹುದು. ಅವರ ವಿರುದ್ಧವಾಗಿ ಏನು ಸಾಕ್ಷಿ ಪ್ರೂವ್ ಮಾಡಿದ್ದಾರೆ ಪ್ರಾಸಿಕ್ಯೂಷನ್ ಅವರು ಅದ್ರ ಮೇಲೆ ಶಿಕ್ಷೆಯ ಪ್ರಮಾಣಗಳನ್ನ ಘೋಷಣೆ ಮಾಡಲಾಗುತ್ತೆ. ಓಕೆ. ಈಗ ಶಿಕ್ಷೆ ಪ್ರಮಾಣ ಆಯಿತು, ಬಂಧಿಸಲಾಗಿದೆ, ಮತ್ತೆ ಜಾಮೀನು ತಗೊಂಡು ಈಚೆ ಬರ್ತಾರೆ. ಕೇಸನ್ನ ಅಂದರೆ ಇವ್ರನ್ನ ಶಿಕ್ಷೆಯನ್ನು ಅಮಾನತ್ತಿನಲ್ಲಿ ಅಂದರೆ ಸ್ಟೇ ತಗೊಂಡು ಬಂದು ಜಾಮೀನು ತಗೊಂಡ್ರೆ ಅವರಿಗೆ ಮತ್ತೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಸಿಗತ್ತಾ ಅಥವಾ ಬರೀ ಜಾಮೀನಿಗೆ ಅವಕಾಶ ಇಲ್ಲ ಅಲ್ವಾ? ಈಗ ಕನ್ವಿಕ್ಷನ್ ಆಗತ್ತೆ. ಕನ್ವಿಕ್ಷನ್ ಆದ್ಮೇಲೆ ಸ್ಟೇ ಆಯ್ತು ಅಂತಂದ್ರೆ ಅವಾಗ ಏನಿದೆ, ಈ ಟ್ರಯಲ್ ಕೋರ್ಟ್ ಆರ್ಡರ್ ಅಲ್ಲಿ ಯಾವುದು ಅದ ಇಂಪ್ಯಾಕ್ಟ್ ಆಗೋದಿಲ್ಲ. ಈ ಆರ್ಡರ್ ಅನ್ನುವಂಥದ್ದು ಅಲ್ಲಿ ಸ್ಟೇ ಮಾಡುವಂತದ್ದು ಎಲ್ಲಾ ಕೇಸ್ನಲ್ಲಿ, ಇಂಥ ಕೇಸ್ಗಳಲ್ಲಿ ಇವಾಗ ನೀವು ಹಿಂದೆ ಇವನ್ ಕೇಸ್ನಲ್ಲಿ ನೋಡಿದ್ದೀರಿ, ಯಾರು ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಹೈಕೋರ್ಟ್ ನಲ್ಲಿ ಸ್ಟೇ ಮಾಡ್ಲಿಲ್ಲ, ಈಗಲೂ ಕೂಡ ಜೈಲಿನಲ್ಲಿದ್ದಾರೆ. ಹಿಂದಿನ ಕೋರ್ಟಿನ ತೀರ್ಪನ್ನೇ ಎತ್ತಿ ಹಿಡಿಯುವ ಸಾಧ್ಯತೆ ಹೆಚ್ಚಿರುತ್ತೆ. ಸಾಧ್ಯತೆ ಅಂದ್ರೆ ಇಲ್ಲಿ ಯಾವ ಆಧಾರದ ಮೇಲೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಮೇಲಿನ ಕೋರ್ಟ್ ನೋಡ್ಬೇಕಾಗತ್ತೆ. ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಕೆಲವೊಂದು ಸಲ ಸಾಕ್ಷಿಗಳನ್ನ ಯಾವ ದಾಖಲೆಗಳನ್ನ ಯಾವ ರೀತಿ ನೋಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಅಪೀಲೇಟ್ ಕೋರ್ಟ್ ನಲ್ಲಿ ಕೂಡ ಅದನ್ನು ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಿನೇ ಕೊಡುವಂತದ್ದು. ಇಲ್ಲಿ ಇದಾಗೆ ಟ್ರಯಲ್ ಏನ್ ನಡೆಯೋದಿಲ್ಲ. ಅಲ್ಲಿ ಖಾಲಿ ಈ ಏನ್ ಟ್ರಯಲ್ ಕೋರ್ಟ್ ನಲ್ಲಿ ಏನ್ ಟ್ರಯಲ್ ನಡೆದಿದೆ ಅದೇ ಡಾಕ್ಯುಮೆಂಟ್ ಅದೇ ಎವಿಡೆನ್ಸ್ ಮೇಲೆನೆ ಅದನ್ನ ಆರ್ಗ್ಯುಮೆಂಟ್ ಕೇಳಿ ಅದನ್ನ ಶಿಕ್ಷೆ ಪ್ರಮಾಣವನ್ನ ಕಡಿಮೆ ಮಾಡೋದು ಜಾಸ್ತಿ ಮಾಡೋದು ಅಥವಾ ಎಲ್ಲದನ್ನು ಕೂಡ ಉಚ್ಚ ನ್ಯಾಯಾಲಯಕ್ಕಿದೆ. ಧನ್ಯವಾದ ಸರ್. ಥ್ಯಾಂಕ್ ಯು. ಅಂದ್ರೆ ಒಂದ್ ಬಹಳ ಸ್ಪಷ್ಟವಾಯ್ತು, ದೊಡ್ಡ ಮಟ್ಟದ ಕಾನೂನು ಕುಣಿಕೆ ಇದ್ರೂ ಕೂಡ ಎಲ್ಲೋ ಒಂದ್ ಕಡೆ ಮಾತು ಬರುತ್ತೆ, ಜಸ್ಟಿಸ್ ಡಿಲೈಡ್ ಇಸ್ ಜಸ್ಟಿಸ್ ಡಿನೈಡ್ ಅನ್ನೋದಾಗಿ. ಬಟ್ ಇಂಥ ಕೇಸ್ನಲ್ಲಿ ಇಂಥ ನ್ಯಾಯ ಬಂದಾಗ ಎಲ್ಲರೂ ಕೂಡ ಹೌದು ಕಾನೂನು ಮೇಲೆ ಮತ್ತಷ್ಟು ನಂಬಿಕೆಗಳು ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶ ಇತ್ತು ಅನ್ನುವಂಥದ್ದು ಮೊದಲು ಅವರಿಗಿತ್ತು. ಪ್ರಭಾವಿ ಕುಟುಂಬ ದಾವಣಗೆರೆ ಧಾರವಾಡ ಪೂರ್ತಿ ನನ್ನದೇ ಅನ್ನುವಂಥ ನಿಟ್ಟಲ್ಲಿ ಅಲ್ಲಿ ಇದ್ದಿದ್ದು. ಒಂದು ಕಾಲಕ್ಕೆ ಈ ಪ್ರಕರಣ ಆದ ನಂತರ ಧಾರವಾಡದಿಂದ ಆಚೆನೇ ಇಟ್ಟಿದ್ರು. ಹೌದು, ನನ್ನದು ಅನ್ನುವಂಥ ಕ್ಷೇತ್ರದಿಂದ ಆಚೆ ನಿಂತು ಇವರು ಚುನಾವಣೆ ನಡೆಸುವಂಥ ದಿನಗಳು ಬಂದು. ಹಾಗಾಗಿ ಯಾವುದು ಶಾಶ್ವತ ಅಲ್ಲ ಅನ್ನುವಂಥದ್ದು, ನೀವು ಅಧಿಕಾರದಲ್ಲಿದ್ರಿ ಅನ್ನೋದು ಬಿಟ್ಟರೆ ಯಾವುದೂ ಶಾಶ್ವತ ಅಲ್ಲ ಅನ್ನುವಂಥದ್ದು. ಕಳೆದ ಬಾರಿ ಒಂದು ವರ್ಷದ ಹಿಂದೆ ಒಂದು 6-8 ತಿಂಗಳ ಹಿಂದೆ ಐಶ್ವರ್ಯ ಗೌಡ ಅನ್ನುವಂಥ ಕಾಗೆ ಬಂಗಾರಿ ಬಂದಾಗ್ಲೂ ಕೂಡ 9-10 ಕೋಟಿ ವಂಚನೆ ಪ್ರಕರಣ, ಚಿನ್ನದ ವಂಚನೆ ಪ್ರಕರಣದಲ್ಲೂ ಕೂಡ ಇವ್ರ ಹೆಸರು ತಳಕಾಕೊಂಡಿತ್ತು. ಇವರು ಐಷಾರಾಮಿ ಕಾರ್ಗಳನ್ನು ವಶಪಡಿಸ್ಕೊಳ್ಳಾಯಿತು. ಹಾಗಾಗಿ ಇವರು
ಇವರ ಕೆಲವೊಂದು ನಡೆಗಳು ಇವರನ್ನ ತಗೊಂಡು ಇವತ್ತು ಪರಪ್ಪನಹಗರ ಪದೇ ಪದೇ ನೂಕ್ತಾ ಇರುವಂಥದ್ದು. ಇವರು ನಡ್ಕೊಂಡಿರುವಂಥ ರೀತಿ, ಇವರ ಆಡಳಿತವನ್ನ ಅಧಿಕಾರವನ್ನ ದುರುಪಯೋಗ ಮಾಡಿಸ್ಕೊಂಡಿರುವಂಥ ರೀತಿ, ಇವರ ಚಪಲತೆ, ಇವೆಲ್ಲ ಇವತ್ತು ಮುಳುವಾಗಿ ಇವತ್ತು ಮುದ್ದೆ ಮುರಿಯೋದಕ್ಕೆ ಹೋಗಿ ಕೂತ್ಕೊಂಡಿರುವಂಥದ್ದು. ಸುಮಾರು ಜನ ಏನು ರಾಜಕಾರಣಿಗಳಿರಲಿ, ಅಧಿಕಾರಿಗಳಿರಲಿ, ಇವರೆಲ್ಲರಿಗೂ ಒಂದು ಪಾಠ ಆಗಿ ವಿನಯ್ ಕುಲಕರ್ಣಿ, ಪ್ರಜ್ವಲ್ ರೇವಣ್ಣ, ದರ್ಶನ್ ಇವರೆಲ್ಲ ಕೂತ್ಕೊಂಡಿರುವಂಥದ್ದು. ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಮೈ ಮರಿಬಾರ್ದು. ಮೈ ಮರ್ತರೆ ನಿಮಗೆ ಯಾವುದೇ ವಿಚಾರ ಇರಲಿ, ಮೈ ಮರ್ತರೆ ನಿಮಗೆ ಶಿಕ್ಷೆ ಆಗೋ ಅಂತ ದಾರಿ ಇವತ್ತಿದೆ ಅನ್ನುವಂಥದ್ದು ನ್ಯಾಯಾಲಯ ಆ ಲೆಕ್ಕದಲ್ಲಿ ನಿಂತುಕೊಂಡಿರೋದ್ರಿಂದ ತುಂಬ ದೊಡ್ಡ ಮಟ್ಟದ ಶಿಕ್ಷೆ ಪ್ರಮಾಣ ಯಾವ ಮಟ್ಟಕ್ಕಿರುತ್ತೆ ಅನ್ನುವಂಥದ್ದಕ್ಕಿಂತ ಮುಂದಿನ ನಡೆ ಏನಿರುತ್ತೆ, ವಿನಯ್ ಕುಲಕರ್ಣಿಯ ಹಾದಿ ಏನು ತಗೊಳ್ತಾರೆ, ವಿನಯ್ ಕುಲಕರ್ಣಿಗೆ ಚುನಾವಣೆ ಇನ್ನು ಮುಂದೆ ಕನಸ. ಯಾಕಂದರೆ 5-6 ವರ್ಷ ಶಿಕ್ಷೆಗೊಳಪಟ್ಟು ಅದಾದ ನಂತರದಲ್ಲಿ ಒಂದು 6 ವರ್ಷ ಬಿದ್ದುಬಿಟ್ರೆ ಒಂದು 10-15 ವರ್ಷ ಹೊರಟೋಯ್ತು ಅಂತಂದ್ರೆ ರಾಜಕೀಯ ಜೀವನ ಮುಗದೇ ಹೋಯ್ತು. ಧಾರವಾಡದಲ್ಲಿ ಮತ್ತೊಂದು ಅಲೆ ಪ್ರಾರಂಭ ಆಗುತ್ತೆ. ಈಗಾಗಲೇ ಅದಕ್ಕೆ ಅವಕಾಶಗಳಿದ್ದು, ಯಾವುದೋ ಒಂದು ಸಣ್ಣ ಜಿದ್ದು ಪ್ರಬಲ ಪ್ರತಿಸ್ಪರ್ಧಿ ಬರ್ತಾನೆ ಅನ್ನುವಂಥ ಕಾರಣಕ್ಕೆ ಏನಾದರೂ ನೀವು ಮಾಡಿದ್ದಿದ್ರೆ ಇವತ್ತು ನಿಮಗೆ ಸ್ಪರ್ಧೆಗೆ ಅವಕಾಶ ಇಲ್ಲ. ಆ ನಿಟ್ಟಲ್ಲಿ ಹೋದರೆ ನೀವು ಮಾಡಿಕೊಂಡಿರುವ ದಾರಿಯಲ್ಲಿ ನೀವೇ ಮುಳ್ಳಾಗಿ ಕೂತ್ಕೊಂಡ್ರಿ. ಸ್ಪರ್ಧೆನಾದರೂ ಪ್ರಬಲವರೋ ಇರೋ ದುರ್ಬಲನೋ ಅದು ನೋಡೋಣ, ಸ್ಪರ್ಧೆಗೆ ಅವಕಾಶ ಆದರೂ ಇತ್ತು. ಈಗ ನೀವು ಮಾಡ್ಕೊಂಡಿರುವ ಕೆಲಸಕ್ಕೆ ರೇಸಿಂದನೇ ಈಚೆ ಇದ್ರಿ. ಸ್ಪರ್ಧೆ ಮಾಡೋದೇ ನಿಮಗೆ ಈಗ ಅನುಮಾನ ಅನ್ನುವಂಥ ನಿಟ್ಟಲ್ಲಿ ಪ್ರಕರಣ ತಿರುವು ಪಡ್ಕೊಂಡಿರುವಂಥದ್ದು. ಯೋಗೇಶ್ ಗೌಡ ತುಂಬ ದೊಡ್ಡ ಪ್ರಭಾವ ಬೀರ್ತಾ ಇದ್ದ ಮನುಷ್ಯ. ಯಾಕಂದರೆ ಜಿಲ್ಲಾ ಪಂಚಾಯತ್ತಲ್ಲಿ ಇವರ ವಿರುದ್ಧವಾಗಿ ಒಂದಷ್ಟು ಕೆಲಸಗಳನ್ನು ಮಾಡ್ಕೋತಾ ಬಂದು ಜೈಲಲ್ಲಿದ್ದರೂ ಕೂಡ ಗೆದ್ದು, ಅವತ್ತು ಮೊದಲ ತಪ್ಪು ಮಾಡಿದ್ದೇ ಈತ ಚುನಾವಣೆ ದಿನ ವಿನಯ್ ಕುಲಕರ್ಣಿ ಅವ್ರನ್ನ ಬಂಧನ ಮಾಡುವಂತೆ ಮಾಡ್ಕೊಂಡಿದ್ದು. PSI ಮೇಲೆ ಹಗರಣ ಹಲ್ಲೆ ಮಾಡಿದ್ರು ಅನ್ನುವಂಥ ಆರೋಪದಡಿ ಅವತ್ತು ಜೈಲಿಗಟ್ಲಾಯಿತು. ಜೈಲಿಂದನೇ ಎದ್ದು ಬಂದು ಗೆಲ್ತಾನೆ ಮನುಷ್ಯ. ಅದಾದ ನಂತರದಲ್ಲಿ ಯಾವುದೋ ಒಂದು ಜಿಲ್ಲಾಧಿಕಾರಿ ಜಿಲ್ಲಾ ಭವನದಲ್ಲಿ ಇವರು ವಾಕ್ಸಮರ ಆಗುತ್ತೆ. ಆ ನಿಟ್ಟಲ್ಲಿ ಕೂಡ ಇವ್ರಿಗೆ ವೈಷಮ್ಯ ಎದ್ದೇಳುತ್ತೆ ವಿನಯ್ ಕುಮಾರ್ಗೆ. ಸೊ ಅಲ್ಲಿಂದ ಆಚೆಗೆ ಏನು ನಡೀತು, ಅವರ ನಡುವೆ ಏನೇನು ಆಯಿತು, ಬಸವರಾಜ್ ಮುತ್ತಗಿ ಯಾವುದೋ ಜಯ ಕರ್ನಾಟಕ ಸಂಘಟನೆಯಲ್ಲಿ, ಮುತ್ತಪರೈ ಸಂಘಟನೆಯಲ್ಲಿ ಇದ್ದಂಥ ಒಬ್ಬ ಪ್ರಜೆ ಎದ್ದು ಬಂದು ಈ ರೀತಿ ಪ್ರಕರಣದಲ್ಲಿ ತೊಡಗಿಸ್ಕೋತಾರೆ. A1 ಆರೋಪಿ ಮುತ್ತಪರೈ ಸಂಘಟನೆಯಲ್ಲಿ ಇದ್ದಾದ ತಕ್ಷಣಕ್ಕೆ ಎಲ್ಲರೂ ಆ ರೀತಿ ಇರಲಿಲ್ಲ. ಮುತ್ತಗಿ ಮೇಲ್ಗಡೆ ಒಂದಷ್ಟು ಪ್ರಕರಣಗಳ ಕಾವಿತ್ತು. ಅದನ್ನ ದುರುಪಯೋಗ ಮಾಡಿಕೊಂಡು ಬಂದು ಹಾಡು ಹಗಲೇ ಕೊಚ್ಚಿ ಕೊಲೆ ಮಾಡಲಾಯಿತು. ಒಂದಷ್ಟು ಜನ ಹೋಗಿ 21 ಜನ ಸೇರ್ಕೊಂಡು ಮಾಡಿದ್ರು ಅನ್ನುವಂಥ ನಿಟ್ಟಲ್ಲಿ ಏನೋ ಹೇಳಲಾಗ್ತಾ ಇದೆ. ಇದಕ್ಕೆ ಹೋದರೆ ಎಲ್ಲೋ ಒಂದು ಕಡೆ ಮುತ್ತಗಿಗೂ ಇದ್ರ ಮೇಲೆ ಕೇಸ್ನ ಮೇಲೆ ಭಯ ಬಂದು ಮಾಫಿ ಸಾಕ್ಷಿ ಹೇಳ್ಕೊಡ್ತಾರೆ 2024-25ರಲ್ಲಿ. ಸೊ ಅದನ್ನು ಕೂಡ ಪರಿಗಣಿಸಲಾಗತ್ತೆ. ಈ ಪ್ರಕರಣ ಏನಾಯಿತು, ಎಲ್ಲವನ್ನ ತಂದು ಬೀದಿಗೆ ನಿಲ್ಲಿಸ್ಬಿಟ್ಟಿದೆ. ಈ ವಿನಯ್ ಕುಲಕರ್ಣಿಯನ್ನ ಮಾತ್ರ ಬೀದಿಗೆ ನಿಲ್ಲಿಸಿಲ್ಲ. ಈ ಪ್ರಕರಣ ರಾಜಕೀಯದ ದುರ್ಬಲತೆಯನ್ನು ತಂದು ಬೀದಿಗೆ ನಿಲ್ಲಿಸಿದಾಗಿದೆ. ಯಾರ ಕೈಯಲ್ಲೂ ಏನು ಮಾಡೋಕ್ಕಾಗಿಲ್ಲ. ಆಡಳಿತ ಪಕ್ಷ ಇದ್ರೂ ಕೂಡ ಏನು ಮಾಡೋಕ್ಕಾಗಿಲ್ಲ. ಯಾಕಂದ್ರೆ ನ್ಯಾಯಾಲಯನೇ ಬೇರೆ, ಆಡಳಿತ ಪಕ್ಷನೂ ಬೇರೆ ಬೇರೆ. ನಿಮಗೆ ಈ ನಿಟ್ಟಲ್ಲಿ ಹೋದ್ರೆ ಇದೊಂದು ಮಾದರಿ ತೀರ್ಪು ಅಂತಾನೆ ಹೇಳ್ಬೋದು. ನಾಳೆ ಶಿಕ್ಷೆ ಪ್ರಮಾಣ ನೋಡಿಕೊಂಡು ಅದಾದ ನಂತರದಲ್ಲಿ ಅವರ ನಡೆ ಕಾರ್ಯಾಚರಣೆ ಏನಿರುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.